ಕ್ಷಮಿಸು ಕಾವೇರಿ. ಜೀವನದಿ ಕಾವೇರಿಯನ್ನ ಕ್ಷಮಿಸು ಅಂತ ಹೇಳಿ ಕೇಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಯಾಕೆಂತಂದ್ರೆ ನೀವು ಯಾರಿಗೆ ಕಾವೇರಿ ಜೀವನದಿಯಾಗಿದೆಯೋ ನಾವೆಲ್ಲರೂ ಸೇರಿ ಕಾವೇರಿಯನ್ನ ಯಾವ ರೀತಿ ಮಲಿನ ಮಾಡ್ತಿದ್ದೀವಿ ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ನಮ್ಮ ಪ್ರತಿನಿಧಿಗಳು ದಿವತ್ ಹಾಗೆ ನಮ್ಮ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮಹಾ ಅಭಿಯಾನ ಕ್ಷಮಿಸು ಕಾವೇರಿ, ಜನಪರವಾದ ಸುದ್ದಿ ಹಾಗೆ ಜನಪರವಾದ ಅಭಿಯಾನ. ಹೀಗಾಗಿ ಜನರಿಂದ ಕೂಡ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ರಿಪಬ್ಲಿಕ್ ಕನ್ನಡದ ತಂಡದ ಜೊತೆಗೆ ಕೈ ಜೋಡಿಸಿದ್ದಾರೆ ವಿದ್ಯಾರ್ಥಿಗಳು ಹಾಗೆ ಸ್ಥಳೀಯರು. ಭಾರತ್ ಮಾತಾ ಪದವಿ ಕಾಲೇಜಿನ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಐ ಲವ್ ಕಾವೇರಿ ಎಂಬ ವಿನೂತನ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ಯುವ ಜನಾಂಗದಿಂದ ಪ್ರೇಮಿಗಳ ದಿನ ಅಂತ ಕರೆಸಿಕೊಳ್ಳುವ ಈ ದಿನವನ್ನ ಕಾವೇರಿ ನದಿಯನ್ನ ಪ್ರೀತಿಸೋಣ, ಕಾವೇರಿ ನದಿಯನ್ನ ಉಳಿಸೋಣ ಅಂತ ಹೇಳಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಕಾವೇರಿ ನದಿಗಿಳಿದು ಸ್ವಚ್ಛತೆಯಲ್ಲಿ ತೊಡಗಿದ್ದಾರೆ ವಿದ್ಯಾರ್ಥಿಗಳು. ಕುಶಾಲನಗರ ಬಳಿ ಕಾವೇರಿ ನದಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸ್ವಚ್ಛತೆಗೆ ಚಾಲನೆ ನೀಡಿದ್ದಾರೆ ತಜ್ಞ ಚಂದ್ರಮೋಹನ್. ಕಾವೇರಿ ಸ್ವಚ್ಛತಾ ಆಂದೋಲನ ಸಮಿತಿ ರಾಜ್ಯ ಸಂಚಾಲಕರು ಇವರು. ರಿಪಬ್ಲಿಕ್ ಕನ್ನಡದ ಈ ಮಹಾ ಅಭಿಯಾನದ ಜೊತೆಯಲ್ಲಿ ಇದೀಗ ಪರಿಸರ ಪ್ರೇಮಿಗಳು, ವಿದ್ಯಾರ್ಥಿಗಳು, ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ. ಮತ್ತೆ ಅಲ್ಲಿ ಬಿಡು ಬಂದಿದ್ದಾರೆ ಅವರ ಎಲ್ಲರೂ ಈ ಕಾರ್ಯಕ್ರಮ ನಮ್ಮಲ್ಲಿ ಒಂದು ಆಗುತ್ತೆ ಆಗ್ತದೆ. ಮತ್ತೆ ಏನೇನಿದ್ರು ನಾವು ವಾಕಿಂಗ್ ಹೋಗೋಲ್ಲ, ಇವರು ಇಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಕಾವೇರಿ ನದಿ ಯಾವ ಜಾಗದಲ್ಲಿ ಯಾವ ರೀತಿಯಾಗಿ ಮಲಿನವಾಗ್ತಾ ಇದೆ ಇದರ ಇಂಚಿಂಚು ಮಾಹಿತಿಯನ್ನ ನಿಮಗೋಸ್ಕರ ತಲುಪಿಸಲಿಕ್ಕೆ ನಮ್ಮ ಪ್ರತಿನಿಧಿ ರಂಜತ್ ಬೆಂಗಳೂರಿನಿಂದ ಕಾವೇರಿ ಹರಿಯುವ ಜಾಗಗಳಲ್ಲಿ ಓಡಾಡ್ತಾ ಇದ್ದಾರೆ. ಕುಶಾಲನಗರ ಹಾಗೆ ಮಡಿಕೇರಿ ಸುತ್ತಮುತ್ತಲಿನ ಅನೇಕ ಭಾಗಗಳಲ್ಲಿ ತೆರಳಿ ಎಲ್ಲಿ ಯಾವ ರೀತಿಯಾಗಿ ಕಾವೇರಿ ಮಲಿನವಾಗ್ತಿದೆ ಅನ್ನೋದರ ಪ್ರತ್ಯಕ್ಷ ವರದಿಯನ್ನ ನಿಮ್ಮ ಬಳಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗಲೂ ಕೂಡ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಯಲ್ಲಿ ರಂಜಿತ್ ಇದ್ದಾರೆ. ರಂಜಿತ್, ರಿಪಬ್ಲಿಕ್ ಕನ್ನಡ ಯಾವಾಗೆಲ್ಲ ಜನಪರವಾದ ಅಭಿಯಾನವನ್ನ ಮಾಡಿದೆ, ಬೆಂಬಲ ಕೂಡ ಅಷ್ಟೇ ಸಕಾರಾತ್ಮಕವಾಗಿ ಲಭ್ಯವಾಗಿರೋದು. ಇವತ್ತು ಕೂಡ ನಮ್ಮ ಈ ಅಭಿಯಾನಕ್ಕೆ ವಿದ್ಯಾರ್ಥಿಗಳು ಪ್ರಮುಖವಾಗಿ ಕೈ ಜೋಡಿಸಿದ್ದಾರೆ. ಹಾಗೆ ಬೇರೇನೆಲ್ಲ ಮಾಹಿತಿ ಇದೆ ಈ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ ರಂಜಿತ್. ಥ್ಯಾಂಕ್ ಯು ಸ್ಮಿತಾ. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿಂ ಸನ್ನಿಧಿಂ ಕುರು. ಯಾವಾಗ ನಾವು ಬೆಳಿಗ್ಗೆ ಎದ್ದು ಈ ಎಲ್ಲ ಪವಿತ್ರ ನದಿಗಳಿಗೆ ಕೈ ಮುಗಿದು ಪರಮ ಪವಿತ್ರ ಅಂತೇಳಿ ಅಂದ್ಕೊಳ್ತೀವೋ ಅಂಥ ಕಾವೇರಿಯ ಒಡಲನ್ನ ಇವತ್ತು ಮಲಿನ ಮಾಡಿರುವಂಥ ನಮ್ಮದೇ ತಪ್ಪಿನಿಂದಾಗಿ ಕಾವೇರಿಯ ಒಡಲು ಕಲುಷಿತ ಆಗಿದೆ. ರಿಪಬ್ಲಿಕ್ ಕನ್ನಡ ಇವತ್ತು ಕಾವೇರಮ್ಮನ ಬಳಿ ಕ್ಷಮಿಸು ಕಾವೇರಿ ಅಂಥೇಳಿ ಕೈ ಮುಗಿದು ಈ ಕ್ಷಮಿಸು ಕಾವೇರಿ ಅಭಿಯಾನವನ್ನು ಬೆಳಿಗ್ಗೆ 7 ಗಂಟೆಯಿಂದ ನಿರಂತರವಾಗಿ ಇಲ್ಲಿನ ವಸ್ತುನಿಷ್ಠ ವರದಿಯನ್ನು ಮಾಡ್ತಾ ಇದ್ದೀವಿ. ನಾನಿರುವಂಥ ಜಾಗ ಸ್ಮಿತಾ ಈಗ ಕುಶಾಲನಗರದ ಕಾವೇರಿ ತಲಕಾವೇರಿಯಿಂದ ಹುಟ್ಟಿ ಬ್ರಹ್ಮಗಿರಿ ಪರ್ವತ ಶ್ರೇಣಿಗಳ ಗುಪ್ತಗಾಮಿನಿಯ ಮೂಲಕ ಹರಿದು ತಲಕಾವೇರಿಯಲ್ಲಿ ಹುಟ್ಟಿ ಸಾಗಿ ಬರುವಂತಹ ಕಾವೇರಿಯ ಆ ಕುಶಾಲನಗರದ ನದಿಯ ಮಧ್ಯದಲ್ಲಿದ್ದೀನಿ. ಇಲ್ಲಿ ಬೇರೆ ಸಮಯದಲ್ಲಿ ಬಂದರೆ ಈ ನದಿಯ ಬಂಡೆಗಳು ಅಥವಾ ಕಲ್ಲುಗಳು ಯಾವುದು ಕೂಡ ಕಾಣಿಸೋದಿಲ್ಲ ಸ್ಮಿತಾ. ಯಾಕಂತ ಹೇಳಿದರೆ ಈ ಬಾರಿ ಮುಂಗಾರು ಹಿಂಗಾರು ಕುಂಠಿತ ಆಗಿರೋದ್ರಿಂದಾಗಿ ನೀರು ಕಡಿಮೆ ಇದೆ, ಸಂಪೂರ್ಣವಾಗಿ ನೀರು ಕಡಿಮೆ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಗಬ್ಬೆದ್ದು ನಾರ್ತಾ ಇದೆ. ಕಾವೇರಿ ನದಿಯ ನೀರು ಕಡು ಕಪ್ಪು ಬಣ್ಣಕ್ಕೆ ತಿರುಗಿದೆ. ಕಾವೇರಿ ನದಿಯ ನೀರು ಕೆಮಿಕಲ್ ಮಿಶ್ರಿತವಾಗಿ ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯನ್ನು ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಈ ಜೀವಜಲಕ್ಕೋಸ್ಕರ ಸುಮಾರು 4 ರಾಜ್ಯವನ್ನು ಬೆಸೆಯುವಂಥ ಈ ಪುಣ್ಯ ನದಿ ಸಪ್ತ ಮಾತೃಕೆಯ ಪೈಕಿ ಒಂದಾಗಿರುವಂಥ ಕಾವೇರಿ ನದಿಯ ಒಡಲನ್ನು ನಾವಿವತ್ತು ಕಲುಷಿತ ಮಾಡ್ತಿರೋದ್ರ ಕುರಿತಾಗಿ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ. ಸುಮಾರು 8 ಜನ ಮುಖ್ಯಮಂತ್ರಿಗಳು ಬದಲಾದ್ರು. 8 ಜನ ಮುಖ್ಯಮಂತ್ರಿಗಳಿಗೆ ಕಾವೇರಿ ನದಿಯ ಈ ದುಸ್ಥಿತಿಯ ಬಗ್ಗೆ ಮನವಿ ಮಾಡಿ ಸಾಕಾಯ್ತು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈ ನೀರಿನ ಪಾಲಿಗೋಸ್ಕರ ಇವತ್ತು 4-5 ರಾಜ್ಯಗಳು ಕೋರ್ಟ್ನಲ್ಲಿ ಹೊಡೆದಾಟ ಮಾಡ್ತಾ ಇದೆ. ಈವನ್ ಕರ್ನಾಟಕವೂ ಕೂಡ 383 ಕಿಲೋಮೀಟರ್ವರೆಗೂ ಕೂಡ ಕರ್ನಾಟಕದಲ್ಲಿ ಹರಿಯುವಂಥ ಕಾವೇರಿ ಸುಮಾರು 13 ನದಿಯನ್ನು ತನ್ನ ಜೊತೆಗೆ ವಿಲೀನ ಮಾಡ್ಕೊಂಡು ಹೋಗುತ್ತೆ. ಅಂಥ ನದಿ ಇವತ್ತು ಜೀವ ನದಿ, ಬೆಂಗಳೂರಿಗರ ಬಾಯಾರಿಕೆಯನ್ನು ತಣಿಸುವಂಥ ನದಿ, ಜೀವನ ಬದುಕು ಎಲ್ಲವನ್ನ ಕಲ್ಪಿಸಿಕೊಟ್ಟಂಥ ನದಿಯನ್ನು ಕಲುಷಿತ ಮಾಡಿರೋದನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿಗಳು, ಸ್ಥಳೀಯರು,
ನೂರಾರು ಸಂಖ್ಯೆಯ ಜನರಿವತ್ತು ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಅಭಿಯಾನ ಕ್ಯಾಂಪೇನ್ಗೆ ಜೊತೆಯಾಗಿದ್ದಾರೆ. ಅವರ ಮೂಲಕ, ಮಕ್ಕಳ ಮೂಲಕ ಮನೆವರೆಗೂ ಅನ್ನೋದು. ನಾವೇ ಮಾಡಿದಂಥ ತಪ್ಪು ನೋಡಿ ಸ್ಮಿತಾ, ಇಲ್ಲಿ ಗುಡ್ಡೆ ಹಾಕಿರುವಂಥ ಈ ಬಟ್ಟೆ ತುಂಡುಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬಂದು ಪಾರ್ಟಿ ಮಾಡ್ತಾರೆ, ಮದ್ಯದ ಬಾಟಲ್ಗಳಿದ್ದಾವೆ, ಅದರ ಜೊತೆಗೆ ರಾಶಿ ಗಟ್ಟಲೆ ಅಲ್ಲಿ ತುಂಬಿರುವಂಥ ಪ್ಲಾಸ್ಟಿಕ್ ಕಳೆಬರವನ್ನು ಗಮನಿಸ್ತಾ ಇದ್ದೀರಿ. ಪ್ರಮುಖವಾದಂಥ ಪ್ರವಾಸಿ ತಾಣ ಮಡಿಕೇರಿ ಕೊಡಗು, ಒಂದು ವಾರಕ್ಕೆ 1 ಲಕ್ಷ ಜನ ಬರ್ತಾರೆ. ನಾವು ಅಂಕಿಅಂಶಗಳ ಪ್ರಕಾರ ನೋಡ್ತಾ ಹೋದ್ರೆ ಸ್ಮಿತಾ, ಆ 1 ಲಕ್ಷ ಜನ ಮಿನಿಮಮ್ ಆಗಿ 2 ನೀರ್ ಬಾಟ್ಲನ್ನು ಬಳಸಿದ್ರೆ ಆ ನೀರ್ ಬಾಟ್ಲನ್ನು ವಿಲೀನ ಮಾಡೋದು ಅಥವಾ ಡಂಪ್ ಮಾಡೋದು ಇದೇ ಕಾವೇರಿ ನದಿಗೆ, ಇದೇ ಪುಣ್ಯ ನದಿಗೆ. ಸಪ್ತ ಮಾತೃಕೆಯ ಆ ತುಲಾ ಸಂಕ್ರಮಣದೊಂದು ಉಗಮ ಆಗುವಂಥ ಆ ನದಿಯ ನೀರೆಷ್ಟು ಪವಿತ್ರ ಅಂತೇಳಿ ನಾವು ವರ್ಷವಿಡೀ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವೋ ಅಂಥ ನದಿಯ ನೀರನ್ನು ಇವತ್ತು ಕಲುಷಿತ ಮಾಡಿ ನಮ್ಮ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ನಾಡ ನದಿ ಅಥವಾ ಜೀವಜಲವನ್ನು ಕಲುಷಿತ ಮಾಡಿರೋದ್ರ ಕುರಿತಾಗಿ ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ಒಳ್ಳೆ ಬೆಂಬಲ, ಅದ್ಭುತವಾದಂಥ ಬೆಂಬಲ. ನೂರಾರು ಜನ ಇದ್ದಾರೆ. ನಾನು ಮಾತಾಡಿಸ್ತೀನಿ, ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ. ನಮ್ಮ ಈ ಕ್ಷಮಿಸು ಕಾವೇರಿಯ ಜೊತೆಗೆ ಅವರು ಕೂಡ ಕೈ ಮುಗಿದು ಕಾವೇರಿಯ ಒಡಲಲ್ಲಿರುವಂಥ ಕಲ್ಮಶಗಳನ್ನು ತೆಗೆಯುವ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ, ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಕುಡಿಯೋ ನೀರು, ಕೃಷಿಗಲ್ಲ ಕುಡಿಯೋ ನೀರು ಕಲುಷಿತ ಆಗ್ತಾ ಇದೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ವೃಷಭಾವತಿ ಮಾಡಬೇಡಿ ಅಂತೇಳಿ ಹೇಳಿ ಸರ್. ನಮಸ್ತೆ. ಈ ದಿನ 2019 ಫೆಬ್ರವರಿ 14 ಪುಲ್ವಾಮಾ ದಾಳಿಯಲ್ಲಿ ಆದಂಥ ಯೋಧರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಭಾರತ್ ಮಾತಾ ಪ್ರಥಮ ದರ್ಜೆ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ನಾವಿಂದು ಕಾವೇರಿ ಸ್ವಚ್ಛತಾ, ನಮ್ಮ ಪ್ರೀತಿಯ ಕಾವೇರಿ ಅಂತ ಹೇಳಿ ಕಾವೇರಿ ಸ್ವಚ್ಛತಾ ಅಭಿಯಾನವನ್ನು ನಾವಿಲ್ಲಿ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಸೊ ನೀವುಗಳೇ ನೋಡ್ಬೋದು, ಇದು ಬರೀ ಯಾವುದೋ ಒಂದು ಸಂಘ ಸಂಸ್ಥೆಗಳಾಗಿರಲಿ, ಕಾಲೇಜುಗಳಾಗಿರಲಿ, ಯಾವುದೋ ಒಂದಿನ ಬಂದು ಅಭಿಯಾನ ಮಾಡಿಬಿಟ್ಟು ಸ್ವಚ್ಛತೆ ಮಾಡ್ತಾ ಹೋದರೆ ಇದು ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಇದು ನಮ್ಮ ನದಿ, ನಮಗೆ ಬೇಕಾಗಿರುವಂಥದ್ದು. ನೀವುಗಳು ನೋಡ್ಬೋದು, ಇದು ಕಾವೇರಿ ನದಿ ಆಗಿಲ್ಲ, ಚರಂಡಿಗಿಂತ ಕೀಳಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹಲವಾರು ಬಟ್ಟೆಗಳಿದ್ದಾವೆ, ಬಿಯರ್ ಬಾಟ್ಲ್ಗಳಿದ್ದಾವೆ, ಗಾಜುಗಳಿದೆ, ದೇವರ ಫೋಟೋಗಳಿದೆ. ಹೌದು, ನಿಜವಾಗ್ಲೂ ಇದು ಕುಡಿಯೋಕ್ಕೆ ಯಾವುದೇ ಥರದ ಯೋಗ್ಯವಲ್ಲ. ಹಲವಾರು ರಾಜ್ಯಗಳು ಹೊಡೆದಾಡ್ತವೆ, ಆದರೆ ನೀರೇ ಎಷ್ಟು ಸರಿ ಇಲ್ಲ ಅಂದರೆ ಯಾವ ರೀತಿ ಮಾಡಿದ್ಯೋ ಹೇಳಿ ಸರ್. ಅದೇ ತವರಿನಲ್ಲೇ ಕಾವೇರಿ ಹುಟ್ಟಿ ಹರಿಯುವಂಥ ತವರಿನಲ್ಲೇ ಇಷ್ಟು ಕಲುಷಿತ ಆಗಿರೋದು. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ, ನಿಮ್ಮ ಹೆಸರೇನು, ಮತ್ತು ನಿಮಗಿದು ಕಾವೇರಿ ನದಿ ನೀರು ಮಲಿನ ಆಗ್ತಿರೋದ್ರ ಬಗ್ಗೆ ತಮಗೆಷ್ಟು ಬೇಸರ ಇದೆ, ತಾವೇನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾವು ಭಾರತ್ ಮಾತಾ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ನಮಗೂ ತುಂಬ ಬೇಜಾರಾಗುತ್ತೆ ಇದೆಲ್ಲ ನೋಡಿದ್ರೆ. ಅಂದರೆ ನದಿಯಿಂದ ಎಷ್ಟೋ ಜನ ನೀರಿಲ್ಲದೆ ಈಗ ಸಾಯ್ತವ್ರೆ. ಎಲ್ಲರಿಗೂ ಇದೇ ಒಂದು ನೀರಾಗಿರುತ್ತೆ, ಜಲನದಿ ಅವ್ರಿಗೆ ಕುಡಿಯೋದಾಗಿರುತ್ತೆ. ಇಷ್ಟು ಮಲಿನ ಆಗಿ ತುಂಬ ಆಯ್ತಾ ಇದೆ. ಈಗ ಇಲ್ಲದೆ ಬದುಕಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಬಟ್ಟೆ ಇಲ್ಲದೆ ಬದುಕ್ಬೋದು, ಊಟ ಇಲ್ಲದೆ ಬದುಕ್ಬೋದು, ಬಟ್ ನೀರು ಕುಡಿಯೋದೇ ಬದುಕೋಕ್ಕೆ ಯಾರಿಗೂ ಸಾಧ್ಯವಲ್ಲ. ಭಾರತ್ ಮಾತಾ ಕಾಲೇಜಿಂದ ಇಷ್ಟು ಒಳ್ಳೆ ಕೆಲಸ ನಮಗೆ ಮಾಡ್ತಿರೋ ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಅಭಿಯಾನ ಏನು ಹೇಳ್ತೀವಿ? ಧನ್ಯವಾದಗಳು ಎಲ್ಲರಿಗೂ ಹೇಳ್ತೀನಿ. ನೋಡಿ, ಮಕ್ಕಳನ್ನ ಮಾತಾಡ್ತೀನಿ. ಹೇಳಿ, ಏನು ಅನಿಸ್ತಿದೆ ಈ ಅಭಿಯಾನದಲ್ಲಿ ತಾವು ಭಾಗಿಯಾಗಿದ್ದೀರಿ? ಮತ್ತು ನದಿ ನೀರನ್ನು, ಈಗ ಕಲುಷಿತ ಆಗಿರುವಂಥ ನೀರನ್ನು, ಅದ್ರ ಜೊತೆಗೆ ಕಸಕಡ್ಡಿಗಳನ್ನ, ಈ ಗಲೀಜನ್ನು ತಾವು ಇವತ್ತು ಕಿತ್ತೆಸೆಯುವ ಮೂಲಕ ಸರ್ಕಾರಕ್ಕೊಂದು ಸಂದೇಶವನ್ನು ರವಾನಿಸ್ತಾ ಇದ್ದೀರಿ. ಫಸ್ಟ್ ಆಫ್ ಆಲ್ ನನ್ನ ಭಾರತ್ ಮಾತಾ ಡಿಗ್ರಿ ಕಾಲೇಜ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಖುಷಿ ಪಡ್ತೀನಿ. ಅವರಿಂದ ನಾವು ಒಂದು ಒಳ್ಳೆಯ ಕೆಲಸನ ಮಾಡೋದನ್ನ ಕಲ್ತ್ಕೊಂಡು ಬಂದಿದ್ದೀವಿ. ನಾವು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ವಿದ್ಯಾರ್ಥಿಯಾಗಿ ನಾನು ಮಾತಾಡೋಕ್ಕೆ ಬಯಸ್ತೀನಿ. ಈ ನೀರನ್ನು ಕಲುಷಿತವಾಗಿ ನಾವು ಇಷ್ಟು ನೀರೇ ಬದಲಾಗಿದೆ, ಈ ನೀರನ್ನ ನಾವು ಬಣ್ಣ ಬದಲಾಗಿದೆ ಈ ನೀರದು. ಇದ್ರದ್ದು ನಾವು ನೋಡೋರಿಗೆಲ್ಲ ಹೆಂಗಿರುತ್ತೆ ಅಂದರೆ ತುಂಬ ಕಲುಷಿತವಾಗಿದೆ. ಅದಕ್ಕೆ ನಾನು ನಮ್ಮ ಭಾರತ್ ಮಾತಾ ಡಿಗ್ರಿ ಕಾಲೇಜಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೋಡಿ, ನಾವು ಕಾವೇರಿ ನದಿ ನೀರು ತಮಿಳುನಾಡಿಗೂ ಬೇಕು, ಕರ್ನಾಟಕಕ್ಕೂ ಬೇಕು, ಕೇರಳಕ್ಕೂ ಕೂಡ ಬೇಕು, ಪಾಂಡಿಚೇರಿಗೂ ಬೇಕು. ಆದರೆ ಆ ನದಿ ಹುಟ್ಟುವ ಜಾಗ ಇವತ್ತು ಕಲುಷಿತ ಆಗಿದ್ರೆ ಯಾರೊಬ್ಬರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ, ಮಾತಾಡೋದಿಲ್ಲ. ಮೇಡಮ್ ಇಲ್ಲಿ ಬನ್ನಿ. ಯಾರೊಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡೋದಿಲ್ಲ, ಧ್ವನಿ ಎತ್ತೋದಿಲ್ಲ. ಭಾಳ ಬೇಸರ ಆಗುತ್ತೆ. ಅದ್ರ ಜೊತೆಗೆ ಭಾಳ ನೋವಾಗುತ್ತೆ. ನಮ್ಮ ನದಿ, ಆ ಪವಿತ್ರವಾದಂಥ ನದಿ, ದಕ್ಷಿಣ ಭಾರತದ ಗಂಗೆ ಅಂತೇಳಿ ಕರೆಯುವಂಥ ನದಿ ಇವತ್ತು ಇಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರೋದು. ತಾವೇನು ಹೇಳ್ತೀರಿ ಮೇಡಮ್? ಎಲ್ಲರಿಗೂ ನಮಸ್ತೆ. ನಾನು ಭಾರತ್ ಮಾತಾ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಲೆಕ್ಚರರ್ ಆಗಿ. ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು, ಆದರೂ ನಮಗೆ ಇದನ್ನೆಲ್ಲ ನೋಡುವಾಗ ಭಾಳ ನೋವಾಗ್ತದೆ.
ನಿಜ ಈ ನದಿದು ನೀರು ಹೇಗಿರ್ತದೆ ಅಂತಂದರೆ ಎಳೆನೀರು ತಿಳಿ ನೀರಾಗಿರ್ತದೆ. ಆದರೆ ಈಗ ನಾವು ನೋಡ್ತಿರುವಂತಹ ನೀರಿನ ಬಣ್ಣನೇ ಬೇರೆ. ಇದಕ್ಕೆಲ್ಲ ನಮ್ಮಂಥ ಬೇರೆ ಜನಗಳು ಕೂಡ ಕಾರಣ. ಯಾಕೆಂತಂದರೆ ಅವರು ಒಂದು ನಿಮಿಷ ಯೋಚನೆ ಮಾಡಬೇಕು. ನಾವು ಇಲ್ಲಿ ಕಸ ಹಾಕಲಿಕ್ಕೆ ಮುಂಚೆ ಇದೇ ನೀರನ್ನು ಮುಂದೆ ಹರಿದು ಹೋಗುವಾಗ ಪ್ರಾಣಿ ಪಕ್ಷಿಗಳಾಗಲಿ ಮನುಷ್ಯರಾಗಲಿ ಎಲ್ಲರೂ ಕೂಡ ಅದನ್ನು ಕುಡಿತಾರೆ. ಈ ನೀರನ್ನು ನಾವು ಜೀವಜಲವನ್ನು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯ ಜನ ಕುಡಿದು ನಮ್ಮ ಬಾಯಾರಿಕೆಯನ್ನು ನಾವು ಅಥವಾ ನಮ್ಮ ಬಳಲಿಕೆಯನ್ನು ನಿವಾರಿಸಿಕೊಳ್ತೀವಿ. ಕೇವಲ ಕಾವೇರಿ ಅನ್ನೋದು ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗುತ್ತೆ ಇವರಿಗೆ. ಆದರೆ ನೀವೇ ಹೇಳಿದ್ರಿ 8 ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ರಿ ಅಂತ. ಏನಾಯ್ತು ಸರ್ ಹಂಗಂದ್ರೆ? ಸರ್ ಇವತ್ತು ತುಂಬ ನೋವಿನ ವಿಷಯ ಇದು. ಯಾಕೆಂದರೆ ಕಾವೇರಿನ ನೋಡೋರು ಯಾರೂ ಇಲ್ಲ. ನಾವು ಎಲ್ಲರ ಕ್ಷೇಮ ಸಮಾಚಾರ ನೋಡ್ತೀವಿ, ಆದರೆ ಆ ಜೀವನದಿ ಕಾವೇರಿ ನಮ್ಮನ್ನು ಇಡೀ ದಿನನಿತ್ಯ ನಮಗೊಂದು ಹನಿ ನೀರಿಲ್ಲ ಅಂದರೆ ಕಷ್ಟ ಬದುಕಲಿಕ್ಕೆ. ಅದನ್ನು ನೋಡುವಂತಹ ಸರ್ಕಾರ ಇಲ್ಲ, ಅದನ್ನು ನೋಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕೆ ಯಾವುದೇ ಜಿಲ್ಲಾಡಳಿತ ಆಗಲಿ ಸ್ಥಳೀಯ ಆಡಳಿತ ಯೋಜನೆ ರೂಪಿಸ್ತಾ ಇಲ್ಲ ಸರ್ಕಾರದ ಮೂಲಕ. ಅದು ಮಾಡಬೇಕಾಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಕಾವೇರಿ ಹೊಳೆ ನೋಡಿ ಮಕ್ಕಳೇ ಅಸಹನೆ ಮಾಡ್ತಿದ್ದಾರೆ. ಇಡೀ ಈ ಶೌಚಾಲಯ ಬಯಲು ಶೌಚಾಲಯ ಅಂತಾಗಿದೆ ಕಾವೇರಿ ನದಿ ಈ ಪ್ರವಾಸಿಗರಿಗೆ. ಮತ್ತು ಅಂದರೆ ಜನ ಕೆಲವುದನ್ನ ಕಾಣೋದನ್ನು ನಂಬಿಕೊಂಡು ಕುಡಿತಾರೆ. ಏನಾಗ್ತದೆ ನಮ್ಗೆ ಗೊತ್ತಿರೋಂಗೆ ತುಂಬ ಕೆಟ್ಟ ಒಂದು ಇದು ಈ ನೀರು ಕುಡಿದ್ರೆ ಕ್ಯಾನ್ಸರ್ ಬರಬಾರದ ರೋಗ, ದೊಡ್ಡ ದೊಡ್ಡ ರೋಗಗಳು ಬರ್ಬೋದು. ಗರ್ಭಿಣಿ ಸ್ತ್ರೀಯರು ಬಳಸಿದರೆ ಆ ಹುಟ್ಟುವ ಮಕ್ಕಳು ಅಂಗವಿಕಲತೆ ಹೊಂದೋ ಸಾಧ್ಯತೆ ಇದೆ. ಆ ರೀತಿಯ ವ್ಯವಸ್ಥೆ ಈ ನದಿ ನೀರಿನಲ್ಲಿದೆ. ಇವತ್ತು ಆ ನದಿ ನೀರು ಸ್ವಚ್ಛವಾಗುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಲೇಬೇಕಾಗಿದೆ. ಮೇಡಮ್, ಲಿಟ್ರಲಿ ಇದು ಕಾವೇರಿಯನ್ನ ನಮ್ಮ ಜನ ಮಾಡ್ತಿರುವಂಥ ಅತ್ಯಾಚಾರ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ ಮೇಡಮ್. ಹಂಗಿದೆ ಇಲ್ಲಿನ ಪರಿಸ್ಥಿತಿ. ತಾವೇನು ಹೇಳ್ತೀವಿ? ನಾನು ಮೊದಲಿಗೆ ರಿಪಬ್ಲಿಕ್ ಕನ್ನಡ ಟಿವಿಯ ಐ ಲವ್ ಕಾವೇರಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದ, ಕ್ಷಮಿಸು ಕಾವೇರಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ. ಈ ರೀತಿಯಲ್ಲಾದರೂ ಜನಗಳಿಗೆ ಮೋಟಿವೇಶನ್ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಒಂದು ಸುತ್ತಮುತ್ತಲ ಮುಲಾಜಿಲ್ದ ಹೇಳ್ತಾ ಇದ್ದೀನಿ, ಮಾಟ ಮಂತ್ರದವರಾಗಲಿ ತಡೆ ಹೊಡೆಯುವಂಥ ಒಂದು ನಿಟ್ಟಿನವರಾಗಲಿ ದಯವಿಟ್ಟು ಒಳಗೆ ತಂದು ಹಾಕುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಡಿ. ನಿಮ್ಮ ಮನೆ ಮುಂದೆನೇ ತಡೆ ಓಡಿಸಿ ನೀವೇ ತೆಗೆದು ನಿಮ್ಮ ಮನೆ ಹತ್ರ ಶೇಖರಣೆ ಮಾಡ್ಕೊಳ್ಳಿ. ಮತ್ತು ತಾತಿ ಮಂತ್ರ ತಂತ್ರಗಳನ್ನ ಒಳಗೆ ಹಾಕಿ ಅನ್ನೋ ಅಜ್ಞಾನದಿಂದ ಹೊರಬನ್ನಿ. ಹೀಗೆ ಮಾಡೋದ್ರಿಂದ ನಿಮಗೆ ಏನು ತೊಂದರೆ ಇಲ್ಲ. ನೀವು ಮನೇಲಿ ಬೋರಲ್ಲಿ ನೀರು ಕುಡಿಬೋದು. ತುಂಬ ಜನಕ್ಕೆ ಕಾವೇರಿನೇ ಅವಲಂಬಿತರಾಗಿರೋ ನಮ್ಮಂಥವರಿಗೆ ಕಷ್ಟ ಆಗ್ತದೆ. ನೀವು ಏನು ಎಚ್ಚರಿಕೆ ಕೊಡ್ತೀವಿ? ನಾವು ಸರ್ಕಾರಕ್ಕೆ ಎಚ್ಚರಿಕೆ ಅಂದರೆ ಒಂದು ಕಾನೂನು ರೂಪುಗೊಳ್ಳಲೇಬೇಕು. ಕಾವೇರಿ ಅಂತಲ್ಲ, ದಕ್ಷಿಣ ಭಾರತದಲ್ಲಿ ನದಿಗಳು ಉಳಿಬೇಕಾದ್ರೆ ಅದಕ್ಕೆ ಒಂದು ಕಾನೂನು ರೂಪ, ಅದು ಅನುಷ್ಠಾನಗೊಳ್ಳಬೇಕು. ಒಟ್ಟಾರೆ ಇವತ್ತು ಸರ್ಕಾರ ಏನು ಮಾಡಿಲ್ಲ ಅಂದರೆ ಒಂದು ಕಡೆಯಿಂದ ಕಾವೇರಿ ಮಾತೆ ಶಾಪ ತಟ್ಟುತ್ತೆ, ಇನ್ನೊಂದು ನಮ್ಮ ಮೂಲಕ ಹೋರಾಟ ನಿರಂತರ ಆಗುತ್ತೆ. ಅದು ಉಗ್ರವಾದ ಹೋರಾಟ ಕೂಡ ಆಗುತ್ತೆ. ಆ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ. ಕಾವೇರಿ ನದಿಯ ನೀರಿಗಾಗಿ ಅಲ್ಲ, ಕಾವೇರಿ ನದಿಯ ಸಂರಕ್ಷಣೆಗೆ ಆ ಒಂದು ಪಾತ್ರ ತಮ್ಮ ಸರ್ಕಾರದ ಇರಲಿ ಅಂತ. ಒಂದು ಬಾರಿ ಎಲ್ರು ಕಾವೇರಿ ತಾಯಿಗೆ ಜಯಂ ಬಿಡೋಣವಾ? ಕಾವೇರಿ ಮಾತೆಗೆ, ಕಾವೇರಿ ಮಾತೆಗೆ ಏನ್ ಹೇಳ್ತಿ ಪುಟ್ಟ ಕೊನೆಯದಾಗಿ ನೀರನ್ನ ಕ್ಲೀನಾಗಿ ಇಟ್ಕೋಬೇಕು, ಕುಡಿತೀವಿ ನಾವು. ಯಾಕಂದ್ರೆ ಈ ಥರ ಎಲ್ಲ ಗಲೀಜು ಮಾಡಿದ್ರೆ ನಮಗೆ ಯೂಸ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಮೇಡಮ್, ಲಾಸ್ಟ್ ನಂದೊಂದು ಕೊನೆಯ ಮನವಿ, ಮನೆಯಲ್ಲಿ ಹಿರಿಯರು ಬೆಡ್ ರಿಡನ್ ಆದರೆ ಅವ್ರ ಬೆಡ್ನ ತಂದು ನದಿಗೆ ಹಾಕ್ತೀರಾ. ಅವರ ಬಟ್ಟೆಗಳನ್ನೆಲ್ಲ ಮತ್ತು ಅವರ ತಿಥಿ ಕಾಗದ, ಮದುವೆ ಕಾಗದ ಮಿಕ್ಕಿದ್ನೆಲ್ಲ ತಂದು ಒಳಗೆ ಹಾಕ್ತೀರಾ. ಹಾಗೆ ಅವರ ಚಿನ್ನ, ಒಡವೆ, ಆಸ್ತಿ ಏನಿದ್ರು ಅನಾಥಾಶ್ರಮಕ್ಕೆ, ಸರ್ಕಾರಕ್ಕೆ ಕೊಡಬೇಕು ಅಂತ ನನ್ನ ಮನವಿ. ಎಸ್ ನೋಡಿ, ಇದು ಕಾವೇರಿಯ ಈ ಸ್ಥಳದ ದುಸ್ಥಿತಿ. ಇದೊಂದು ಸ್ಥಳದ ದುಸ್ಥಿತಿಯನ್ನ ನಾವು ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕ್ಯಾಂಪೇನ್ನ ಮೂಲಕ, ಕ್ಷಮಿಸು ಕಾವೇರಿ ಕ್ಯಾಂಪೇನ್ನ ಮೂಲಕ ಈ ಸ್ಥಳವನ್ನ ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಒಬ್ರು ಮಾತಾಡ್ತೀನಿ. ಅಮ್ಮ ನೀವು ಅಲ್ಲೇ ನೀವು ಮಾತಾಡ್ತೀರಲ್ಲ, ನಾನೇ ಬರ್ತೀನಿ. ಈಗ ಹೇಳಿಮ್ಮ, ಏನು ಹೇಳ್ತೀರಿ? ಇಷ್ಟೆಲ್ಲ ಕಲುಷಿತ ಆಗಿದೆ. ಕೊನೆಯದಾಗಿ ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ಭಾರತ್ ಮಾತಾ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಾರಣ ಯುವ ಪೀಳಿಗೆಯಿಂದನೇ ನಮ್ಮ ಸಮಾಜ ಬದಲಾಗುವಂತಹದ್ದು. ಯುವ ಪೀಳಿಗೆ ಯಾವುದೇ ರೀತಿ ಜಾತಿ, ಮತ, ರಾಜಕಾರಣಗಳಿಗೆ ಬಲಿಯಾಗದೆ ನಮ್ಮ ಜೀವನವನ್ನು ಉಳಿಸ್ತಾ ಇರುವಂತಹ ನದಿಗಳಿಗೆ ನಾವು ಮೊದಲು ಅದನ್ನು ಸ್ವಚ್ಛಗೊಳಿಸುವುದಕ್ಕಾಗಿ ನಾವು ಮೊದಲು ನಮ್ಮ ಜೀವನದ ಒಂದು ಪ್ರಮುಖ ಅಂಗವಾಗಿ ಅಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಅದು ಇವತ್ತಿಗೆ ನಮ್ಮ ಕಾಲೇಜ್ ವತಿಯಿಂದ ನಾವು ಕೈಗೊಂಡಿದ್ದೇವೆ. ಮಕ್ಕಳು, ಯುವ ಪೀಳಿಗೆಯವರು ಬರೀ ಹಣದ ಹಿಂದೆ ಹೋಗುವಂಥದ್ದಲ್ಲ, ಮೊದಲಿಗೆ ನಾವು ಬರುವಂಥದ್ದು ನಮ್ಮ ಜೀವನವನ್ನು ಉಳಿಸುವಂತಹ ನದಿಗಳು. ಹೇಳಿ ಸರ್, ನಾವು ಯಾವುದೇ ವೇಸ್ಟೇಜ್ ಆಗಿರ್ಬೋದು ನಮ್ಮ ಮನೇಲೆ ಹಾಕ್ಕೊಳ್ಬೇಕು. ಅದು ಬಿಟ್ಟು ಇಲ್ಲಿಗೆ ಹಾಕ್ಬೋದು.
ಅದು ಹಾಕ್ಬಾರ್ದು. ಇಲ್ಲಿ ಸ್ವಲ್ಪ ಜನ ಬರ್ತೀರಾ, ವ್ಯವಸ್ಥಿತವಾದಂತ ನಿರ್ವಹಣೆ ಮಾಡಬೇಕು. ಹೌದು ಸರ್, ಇಲ್ಲಿ ಸ್ವಲ್ಪ ಜನ ಬರ್ತೀರಾ. ಒಟ್ಟಾರೆ ವ್ಯವಸ್ಥಿತವಾದಂತ ನಿರ್ವಹಣೆ. ಕುಡಿಯುವ ನೀರಿಗೆ ನೀವು ವಿಷವನ್ನ ಬೆರೆಸ್ತಾ ಇದ್ದೀರಿ. ಅದು ಈ ತಲಕಾವೇರಿ ಅಂತ ಉಗಮದ ಜಾಗದಲ್ಲೇ ಕಾವೇರಿಯ ಒಡಲು ಕಲುಷಿತ ಆಗ್ತಾ ಇದೆ. ಕಾವೇರಿಯನ್ನ ಲಿಟ್ರಲಿ ಅತ್ಯಾಚಾರ ಮಾಡಿದಾಗೆ ಇದು ಸಲ್ಲದು ಅನ್ನುವ ಸಂದೇಶವನ್ನ ಈ ಮೂಲಕ ಕ್ಷಮಿಸು ಕಾವೇರಿಯ ಮೂಲಕ ನಾವು ರವಾನಿಸ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ಮನೆಗೆ ಅನ್ನುವ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಯುವ ಜನತೆ ಮುಂದೆ ಬಂದಿದ್ದಾರೆ, ಹೋರಾಟಗಾರರಿದ್ದಾರೆ, ಕನ್ನಡ ಪರ ಹೋರಾಟಗಾರರಿದ್ದಾರೆ. ಇಡೀ ರಾಜ್ಯ ಇವತ್ತು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೆ, ಜೀವ ನದಿಯನ್ನ ಉಳಿಸಿ ಅಂತೇಳಿ. ಸ್ಮಿತಾ, ರೈಟ್. ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಹಾಗೆ ನಿಮ್ಮ ಈ ಅಭಿಯಾನ ಯಶಸ್ವಿಯಾಗಿ ಮುಂದುವರಲಿ. ಯಾರನ್ನ ತಲುಪಬೇಕು, ಅಧಿಕಾರಿ ಹಾಗೆ ಸರ್ಕಾರದ ಪ್ರತಿನಿಧಿಗಳು ಅವರನ್ನ ತಲುಪಲಿ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಧನ್ಯವಾದ ರಂಜಿತ್ ಮಾಹಿತಿಗಾಗಿ.